ನಾನು ಡಾಕ್ಟರ್ ಸುಧಾ ಜಯನಗರ ಸಾರ್ವಜನಿಕ ಆಸ್ಪತ್ರೆ ಜಯನಗರದಲ್ಲಿ OPD ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಹಾಗೂ ನಾನು ಅರವಳಿಕೆ ತಜ್ಞಳಾಗಿದ್ದೇನೆ. ನನಗೆ ಒಂದಿನ ಕಾಲ್ ಬಂದು ಸಂಜೆ ನಿಮ್ಮ ಡೀಟೇಲ್ಸ್ ಕೊಡಿ ಅಂತ ಡಾಕ್ಟರ್ ಉಮೇಶ್ ಅವರು ಕಾಲ್ ಮಾಡಿದ್ರು. ನನಗೆ ತುಂಬ ಸರ್ಪ್ರೈಸ್ ಆಯಿತು. ನನಗೆ ತುಂಬ ಶಾಕೇ ಆಯಿತು. ಯಾಕಂದರೆ ನಾನು ಕೆಲಸ ಮಾಡ್ತೀನಿ, ಜನರ ಸೇವೆನೇ ನನ್ನ ಧ್ಯೇಯ ಅಷ್ಟೇ. ಯಾಕಂದರೆ ನನಗೆ ಹಸ್ಬೆಂಡ್ ಇಲ್ಲ, ಮಗಳಿಲ್ಲ, ಬಟ್ ಸಮಾಜ ಸೇವೆ ಮಾಡಿಕೊಂಡು ನಮ್ಮ ಜೀವನ ಕಳಿಬೇಕು ನನಗೆ ಇರೋಷ್ಟು ವರ್ಷ ಅಂತ. ಅದರಲ್ಲಿ ಈಗಲೂ ನಾನು ಬಡ ಮಕ್ಕಳು ಬರ್ತಾರೆ ಸ್ಕೂಲ್ಗೆ ಫಿಟ್ನೆಸ್ ಅಂತ, ಅವ್ರಿಗೆಲ್ಲ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತೀನಿ. ಬಟ್ ನನಗೆ ಈಗ ಅವ್ರು ರೆಕಗ್ನೈಸ್ ಮಾಡಿರೋದು ಕೋವಿಡಲ್ಲಿ ಕೆಲಸ ಮಾಡಿದ್ದಕ್ಕಾಗಿ. ಆಗ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಅಂದರೆ ಡಾಕ್ಟರ್ಗಳು ವಾರ್ಡ್ಗೆ ಹೋಗೋಕ್ಕೆ ಹೆದರ್ಕೊಳ್ತಾ ಇದ್ರು. ಅಂಥ ಸಮಯದಲ್ಲಿ ವಾರ್ಡ್ಗೆ ಹೋಗಿ ಅವ್ರಿಗೆ ಆಶ್ವಾಸನೆ ಕೊಟ್ಟು ಮಕ್ಕಳುಗಳಿಗೆ ಇನ್ಫ್ಯಾಕ್ಟ್ ಅವ್ರಿಗೆ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದೀವಿ. ಆ ಮಕ್ಕಳುಗಳಿಗೆ ನಾವೆಲ್ಲ ಮಾಸ್ಕ್ ಹಾಕ್ಕೊಂಡೇ ಸಹ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಇಂಥವ್ರನ್ನ ನಾವು ಎಲೆ ಮರೆ ಕಾಯಿನೇ. ನನಗೆ ನಿಜ, ನಾನು ಮಾಡಿದ್ದೀನಿ ಸಾಧನೆ ಅಂತ ನಾನು ಹೇಳ್ಕೊಳ್ಳೋದಿಲ್ಲ. ಬಟ್ ಈ ವಾಕರ್ಸ್ ಅಸೋಸಿಯೇಷನ್ ಫೋರಮ್ ವತಿಯಿಂದ ನನಗೆ ಈ ಅವಾರ್ಡ್ ಕೊಡ್ತಾ ಇರೋದು ತುಂಬ ಸಂತೋಷವಾಗಿದೆ. ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದರಲ್ಲಿ 33 ವರ್ಷ ಸರ್ವಿಸ್ ಆಗಿದೆ. ನನ್ನ 15 ವರ್ಷ ನಾನು ಅರವಳಿಕೆ ತಜ್ಞಳಾಗಿದ್ದೆ. ಈಗ 9 ವರ್ಷದಿಂದ ನಾನು OPD ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಮತ್ತು ನನ್ನ ಜೊತೆ ತಗೊಳ್ತಾ ಇರೋರು ಹೆಸರೆಲ್ಲ ಕೇಳಿ ನನಗೆ ಅವ್ರ ಜೊತೆ ನಾನು ತಗೊಳ್ತಾ ಇದ್ದೀನಿ ಪ್ರಶಸ್ತಿಯನ್ನು. ತುಂಬ ಹೆಮ್ಮೆ ಇದೆ. ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ತಂದೆ ಇಲ್ಲ, ನನ್ನ ತಾಯಿನೇ ನನ್ನ ಸಾಕಿರೋದು. ಗೌರ್ಮೆಂಟ್ ಸ್ಕೂಲು ಮತ್ತು ಗೌರ್ಮೆಂಟ್ ಬಳ್ಳಾರಿ ಮೆಡಿಕಲ್ ಕಾಲೇಜು, ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜು ಇಲ್ಲೇ ಮುಗಿಸಿ ನಾನು ಅರವಳಿಕೆ ತಜ್ಞಳಾಗಿ ಕೆಲಸ ಮಾಡ್ತಿರೋದು. ನನಗೆ ಈ ಪ್ರಶಸ್ತಿ ಕೊಡ್ತಾ ಇರೋದು ತುಂಬ ಸಂತೋಷವಾಗಿದೆ. ಧನ್ಯವಾದ.